ಪ್ರಕಾರ ಇದು ಹೀಗೆ ಮಾಡಿದೆ ಔಟ್ಲೈನ್, ಇಷ್ಟು ಔಟ್ಲೈನ್ ಬರ್ತದೆ. ಎಲ್ಲ ಫಿಕ್ಸಿಂಗ್ ಆಗೋಕ್ಕೆ ಹೀಗೆ ಕಾಣ್ತದೆ ನೋಡಿ. ಮೇಲ್ಭಾಗಕ್ಕೊಂದು ಪಟ್ಟಿ, ಮಧ್ಯಭಾಗಕ್ಕೊಂದು ಬೆಳ್ಳಿಯ ಪಟ್ಟಿ. ಪ್ರಕಾರವಾಗಿ ನಮಸ್ಕಾರ. ಇದೊಬ್ರು ನಮ್ಮ ಕಸ್ಟಮರ್ದು ರಿಕ್ವೈರ್ಮೆಂಟ್ ಇತ್ತು. ಅವರ ಶುದ್ಧ ಸ್ಫಟಿಕದ ಶಿವಲಿಂಗ, ಆ ಶಿವಲಿಂಗಕ್ಕೆ ಒಂದಷ್ಟು ಬೆಳ್ಳಿಯ ಕವರ್ ಆಗಬೇಕು ಅನ್ನೋ ಅಭಿಪ್ರಾಯ ಹೊಂದಿತ್ತು. ಯಾವ ಕಾರಣಕ್ಕಂದರೆ ಈ ಸ್ಫಟಿಕದ ಶಿವಲಿಂಗದ ಎಡ್ಜಸ್ಗಳು ಸ್ವಲ್ಪ ಏನಾದರೂ ತಾಗಿದ್ರೆ ಬಿದ್ದರೆ ಒಡೆದೋಗುವಂಥ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕೆ ಆ ಲಿಂಗದ ಪ್ರೊಟೆಕ್ಷನ್ಗೋಸ್ಕರ ಸುತ್ತ ಬೆಳ್ಳಿಯ ಕವರ್ ಕೆಳಗಡೆ ಮತ್ತು ಮೇಲ್ಭಾಗ ಮತ್ತು ನಡುವಿಗೆ ಆಗಬೇಕು ಅನ್ನೋ ಡಿಮಾಂಡ್ ಇತ್ತು. ಇದು ನಮಗೊಂಥರ ಚಾಲೆಂಜ್ ಆಗಿತ್ತು ಈ ಕೆಲಸ. ಯಾಕಂದರೆ ನಾವು ಇದರ ಮೇಲೆ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ಸ್ಫಟಿಕದ ಲಿಂಗ ತುಂಬ ನಾಜೂಕಾಗಿರ್ತದೆ. ಒಂದು ಸಣ್ಣ ಪೆಟ್ಟು ಬಿದ್ದರೂ ಇದು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ತುಂಬ ನಾಜೂಕಾದಂಥ ಕೆಲಸ ಈಗ ಆ ಶಿವನ ಕೃಪೆಯಿಂದ ಪರಿಪೂರ್ಣವಾಗಿ ಮುಕ್ತಾಯವಾಗಿದೆ. ನೋಡಿ, ಈ ಥರ ಬಂದಿದೆ ಡಿಸೈನ್. ಮೇಲ್ಭಾಗದಲ್ಲಿ ಪೂರ್ತಿ ಬೆಳ್ಳಿ, ಈ ಬದಿಯಲ್ಲಿ ಒಂದು ಪಟ್ಟಿ ಉಂಟು ಬೆಳ್ಳಿದ್ದು, ಮತ್ತು ಸೆಂಟ್ರಿಗೆ ಒಂದು ಈ ಥರ ಡಿಸೈನ್ ಇದ್ದು ಪಟ್ಟಿ ಬೆಳ್ಳಿದ್ದು. ಇದು ಎಲ್ಲ ಶುದ್ಧ ಬೆಳ್ಳಿಯಲ್ಲಿ ಮಾಡಿರ್ತೇವೆ, 100 ಟಚ್ಚಲ್ಲಿ ಮಾಡಿರ್ತೇವೆ, ಯಾವುದೇ ಮಿಕ್ಸ್ ಇರೋದಿಲ್ಲ ಬೆಳ್ಳಿಗೆ. ನಂತರ ಅಡಿ ಭಾಗದಲ್ಲಿ ನೋಡಿ, ಇಲ್ಲಿ ನಡುವೆ ಸ್ಫಟಿಕ ಕಾಣ್ತದೆ. ಉಳಿದದಕ್ಕೆ ಪಟ್ಟಿ ಬಂದು ಆ ಪಟ್ಟಿಗೆ ಇಲ್ಲಿ ಬೀಡಿಂಗಿಗೆ ನಾವು ಒಂದು ಡಿಸೈನ್ ಇದ್ದು ಪಟ್ಟಿ ಕೊಟ್ಟಿದ್ದೇವೆ. ಇದು ಪಕ್ಕನೆ ಒಂದು ವೇಳೆ ಬಿದ್ದರೂ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಕಮ್ಮಿ. ಹಾಗಾಗಿ ಇದೊಂಥರ ಚಾಲೆಂಜ್ ಕೆಲಸ. ನೋಡಿ, ಈ ಥರ ಔಟ್ಪುಟ್ ಬಂದಿದೆ. ಇಷ್ಟು ದೊಡ್ಡ ಲಿಂಗಕ್ಕೆ ಇದು ಅಂದಾಜು ಸಾಧಾರಣ ಎತ್ತರ ಒಂದು 3 ಇಂಚ್ ಇರ್ಬೋದು. 100 ರಿಂದ 150 ಗ್ರಾಮ್ ಬೆಳ್ಳಿ ಅವಶ್ಯಕತೆ ಇರ್ತದೆ. ಮಜೂರಿ ತುಂಬ ಸೂಕ್ಷ್ಮ ಕೆಲಸ ಆಗಿದ್ದರಿಂದಾಗಿ ಮಜೂರಿ ಸುಮಾರಾಗಿ ಒಂದು 5,000 ರೂಪಾಯಿ ತನಕ ಮಜೂರಿ ತಾಗ್ತದೆ ಇದಕ್ಕೆ. ಆಮೇಲೆ ಇದು ಪೀಸ್ ಏಕ, ಎಲ್ಲೂ ಜಾಯಿಂಟ್ ಇಲ್ಲ. ಇದು ಈ ಎಡ್ಜಸ್ ಆಗಲಿ ಎಲ್ಲೂ ಜಾಯಿಂಟ್ ಇಲ್ಲ. ಇದು ಒಂದೇ ಶೀಟಲ್ಲಿ ಮಾಡಿರುವಂಥದ್ದು. ಇಲ್ಲಿ ಒಳಗಡೆ ನೀರು ಹೋಗುವಂಥ ಸಾಧ್ಯತೆ ಕೂಡ ಇಲ್ಲ. ಇಲ್ಲಿ ಗಮ್ ಹಾಕಿ ನಾವು ಲಾಕ್ ಮಾಡಿದ್ದೇವೆ. ಇದರ ಮೇಲೆ ಬಿದ್ದ ನೀರೆಲ್ಲ ಇಲ್ಲೇ ಬಂದು ಇಲ್ಲಿ ಎದುರು ಭಾಗಕ್ಕೂ ನಾವು ಬೆಳ್ಳಿ ಕವರ್ ಮಾಡಿದ್ದೇವೆ. ಹೀಗೆ ಕೆಳಗೆ